ಎಜಿ ನ್ಯೂಸ್ಗೆ ಸ್ವಾಗತ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕ ಕ್ರೀಡಾಕೂಟ 2025 ಜನವರಿ 17ರಿಂದ 23ರ ತನಕ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದರೆ ಸಮಾರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಆಗಮಿಸಲಿದ್ದಾರೆ ಎಂದು ಸ್ಪೀಕರ್ ಯುಟಿ ಖಾದರ್ ತಿಳಿಸಿದ್ದಾರೆ. ಕರ್ನಾಟಕ ಒಲಿಂಪಿಕ್ ಸಂಸ್ಥೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲಾಡಳಿತ ವತಿಯಿಂದ ಈ ಪ್ರತಿಷ್ಠಿತ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದ್ದು, ಗುರುವಾರ ನಗರದಲ್ಲಿ ವಿಧಾನಸಭೆಯ ಸ್ಪೀಕರ್ ಖಾದರ್ ಅವರು ರಾಜ್ಯದ ಉನ್ನತ ಅಧಿಕಾರಿಗಳು, ಜನಪ್ರತಿನಿಧಿಗಳೊಂದಿಗೆ ಪೂರ್ವಭಾವಿ ಸಭೆ ಆಯೋಜನೆ ಮಾಡಿದರು. ಬಳಿಕ ನಡೆದ ಮಾಹಿತಿ ನೀಡಿದ ಸ್ಪೀಕರ್ ಹಾಗೂ ಕ್ರೀಡಾಕೂಟದ ಸ್ವಾಗತ ಸಮಿತಿ ಅಧ್ಯಕ್ಷರು ಆಗಿರುವ ಯುಟಿ ಖಾದರ್ ಫರೀದ್, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ಪ್ರತಿನಿಧಿಸುವ ಆಟಗಾರ ಸಹಿತ ಒಟ್ಟು 3247 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಒಟ್ಟು 25 ಕ್ರೀಡೆಗಳು ಈ ಕ್ರೀಡಾಕೂಟದಲ್ಲಿ ಇದೆ. ಜನವರಿ 17ರಂದು ಸಂಜೆ 5 ಗಂಟೆಗೆ ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕ್ರೀಡಾಕೂಟಕ್ಕೆ ಚಾಲನೆ ಕೊಡುತ್ತಾರೆ. ಇದಕ್ಕೂ ಮೊದಲು ನಗರದ ಪಿವಿಎಸ್ ಕಲಾಕುಂಜ ಮುಂಭಾಗದಿಂದ ಮೈದಾನದವರೆಗೆ ಭವ್ಯ ಸಾಂಸ್ಕೃತಿಕ ಮೆರವಣಿಗೆ ವಿವಿಧ ಅಕಾಡೆಮಿಗಳ ಸಹಭಾಗಿತ್ವದಲ್ಲಿ ನಡೆಯಲಿದೆ ಎಂದಿದ್ದಾರೆ. ಜನವರಿ 23ರಂದು ಸಂಜೆ 4:30ಕ್ಕೆ ಉಡುಪಿಯ ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ. ಇದರಿಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭಾಗವಹಿಸುತ್ತಾರೆ. ಕ್ರೀಡಾಕೂಟದ ಅವಧಿಯಲ್ಲಿ 3247 ಸ್ಪರ್ಧಿಗಳು, 599 ಮಂದಿ ಕ್ರೀಡಾ ತಾಂತ್ರಿಕ ಅಧಿಕಾರಿಗಳು ಸಹಿತ ಒಟ್ಟು 4250 ಮಂದಿ ವಾಸ್ತವ್ಯ ಹೂಡಲು ಉಭಯ ಜಿಲ್ಲೆಗಳಲ್ಲಿ ಸಿದ್ಧತೆ ನಡೀತಾ ಇದೆ ಎಂದು ವಿವರಿಸಿದರು. ಕ್ರೀಡಾಕೂಟಕ್ಕೆ 5 ಕೋಟಿ ರೂಪಾಯಿಯನ್ನ ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದು, ಅಗತ್ಯವಿದ್ದರೆ ಹೆಚ್ಚುವರಿ ಹಣ ಒದಗಿಸುವ ಭರವಸೆ ಕೊಟ್ಟಿದ್ದಾರೆ ಎಂದು ಯುಟಿ ಖಾದರ್ ತಿಳಿಸಿದರು. 8 ಕ್ರೀಡಾಕೂಟಗಳು ಉಡುಪಿಯಲ್ಲಿ, ಅದೇ ರೀತಿ ಮಣಿಪಾಲದಲ್ಲಿ 3 ಮತ್ತು 2 ಬೆಂಗಳೂರಿನಲ್ಲಿ ಇವತ್ತು ಮೂಲಭೂತ ಅನುಗುಣವಾಗಿ ಅಲ್ಲಿ ನಡೆಯಲಿಕ್ಕೆ ಇರುವಂಥದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಖಾಂತರ ಪ್ರತಿ ದಿವಸ ಕೂಡ ಇವತ್ತು ಆ ಒಂದು ಸಂಸ್ಕೃತ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಳ್ಳಲಾಗುವುದು. ಇದಕ್ಕೆ ಜಿಲ್ಲಾಧಿಕಾರಿ ಬೇರೆ ಬೇರೆ ರೀತಿಯ ಸಮಿತಿಯವರನ್ನೆಲ್ಲ ಕೂಡ ಇವತ್ತು ಮಾಡಿರ್ತಾರೆ. ಇದು ಅಷ್ಟೇ ಒಂದು ಕ್ರೀಡಾಕೂಟ ಮಾತ್ರ ಅಲ್ಲ, ಏನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಪರಂಪರೆಯನ್ನು ಇಡೀ ರಾಜ್ಯದ ವಿದ್ಯಾರ್ಥಿ ಜನಾಂಗಕ್ಕೆ ಮತ್ತು ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಪರಿಚಯ ಮಾಡಿಕೊಳ್ಳುವ ದೊಡ್ಡ ಮಟ್ಟದ ಕಾರ್ಯಕ್ರಮ. ಸೊ ಇಲ್ಲಿಗೆ ಬರುವಂಥ ಎಲ್ಲ ನಮ್ಮ ಕ್ರೀಡಾಪಟುಗಳು ಅವರು ಕ್ರೀಡಾಪಟುವಾಗಿ ಒಂದು ಕ್ರೀಡಾಕೂಟ ಭಾಗವಹಿಸುವುದಲ್ಲ, ಹೋಗುವಾಗ ಮಂಗಳೂರಿನ ರಾಯಭಾರಿಯಾಗಿ ಅವರು ಹೋಗ್ತಾರೆ. ದೇ ವಿಲ್ ಬಿ ದ ಅಂಬಾಸಿಡರ್ ಆಫ್ ಮಂಗಳೂರು ಆ್ಯಂಡ್ ಉಡುಪಿ ಇನ್ ದ ಡೇಸ್ ಟು ಕಮ್. ಆಗ ಬಂದಂಥ ಸಂದರ್ಭದಲ್ಲಿ ಇವರು ಎಲ್ಲ ರೀತಿಯ ಸಹಕಾರ ಇದಕ್ಕೆ ಕೊಡುವಂಥ ಜಾಬ್ ಎಲ್ಲರಿಗೂ ಹಮ್ಮಿಕೊಂಡಿದ್ದಾರೆ. ಮಾಧ್ಯಮ ಮಿತ್ರರ ನಿಮ್ಮ ಸಹಕಾರವು ನಮಗೆಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯವಾಗಿದೆ. ಎಲ್ಲ ವಿಚಾರದಂಥ ಬಹುಶಃ ಇವತ್ತು ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು ಎಲ್ಲ ದಿವಸ ಪ್ರಾರಂಭ 16ನೇ ದಿನ ಬೇರೆ ಕ್ರೀಡಾಕೂಟ ಸ್ಟಾರ್ಟ್ ಆಗೋದು 17ನೇ ತಾರೀಕಿಗೆ, ನಿಮ್ಮ ಡ್ಯೂಟಿ ಪ್ರಾರಂಭ ಆಗೋದು 15ರಿಂದಲೇ ಪ್ರಾರಂಭ ಆಗಿ 25ರ ತನಕ ಕೂಡ ಡೈಲಿ ಒಂದಲ್ಲ ಒಂದು ರೀತಿ ನಾವು ಇದಕ್ಕೆ ಪ್ರೋತ್ಸಾಹಿಸುವ ರೀತಿಯಲ್ಲಿ ತಮ್ಮೆಲ್ಲರ ಸಹಕಾರ ಕೊಡಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.